ಭಾರತದ ಬ್ಯೂಟಿ ಇಂಡಸ್ಟ್ರಿಯನ್ನು ರೂಪಿಸಿದ ಲ್ಯಾಕ್ಮೆ ಬ್ರ್ಯಾಂಡ್ ಹಿಂದೆ ಒಬ್ಬ ಮಹಿಳೆಯ ದೃಷ್ಟಿ, ಶ್ರಮ ಮತ್ತು ಸಂಕಲ್ಪವಿದೆ. ಅವರೇ ಸಿಮೋನ್ ಟಾಟಾ. ಇಂದು ನಾವು ಅವರ ಅದ್ಭುತ ಪ್ರಯಾಣವನ್ನು ನೋಡೋಣ. ಇವರು 1930ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಜನಿಸಿದರು. 1955ರಲ್ಲಿ ಅವರು ಭಾರತೀಯ ಉದ್ಯಮದ ಮಹಾಕಾಯವಾದ ಟಾಟಾ ಕುಟುಂಬಕ್ಕೆ ವಿವಾಹದ ಮೂಲಕ ಸೇರಿದರು. ಆ ಸಮಯದಲ್ಲಿ ಭಾರತದಲ್ಲಿ ಕಾಸ್ಮೆಟಿಕ್ ಕ್ಷೇತ್ರ ಬಹಳ ಚಿಕ್ಕದಾಗಿತ್ತು. ಮಹಿಳೆಯರಿಗೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳ ಆಯ್ಕೆ ಕೂಡ ಇರಲಿಲ್ಲ. 1950ರಲ್ಲಿ ಪ್ರಧಾನಮಂತ್ರಿ ನೆಹರು ಭಾರತದ ಮಹಿಳೆಯರು ವಿದೇಶಿ ಕಾಸ್ಮೆಟಿಕ್ಸ್ಗೆ ಅವಲಂಬಿಸದಂತೆ ದೇಸಿ ಬ್ರ್ಯಾಂಡ್ ಅನ್ನು ಆರಂಭಿಸಬೇಕು ಎಂದು ಸಲಹೆ ನೀಡಿದರು. ಅದರಿಂದಲೇ ಲ್ಯಾಕ್ಮೆ ಬ್ರ್ಯಾಂಡ್ ಹುಟ್ಟಿಕೊಂಡಿತು. 1961ರಲ್ಲಿ ಸಿಮೋನ್ ಟಾಟಾ ಲ್ಯಾಕ್ಮೆಗೆ ಸೇರಿಕೊಂಡರು. ಅವರು ಲ್ಯಾಕ್ಮೆಯನ್ನು ಕೇವಲ ಬ್ರ್ಯಾಂಡ್ ಆಗಿ ಅಲ್ಲ, ಪ್ರತಿಯೊಬ್ಬ ಭಾರತೀಯ ಮಹಿಳೆಯ ಸೌಂದರ್ಯದ ಸಂಕೇತವಾಗಿ ರೂಪಿಸಿದರು. ಉತ್ಪನ್ನಗಳ ಗುಣಮಟ್ಟ, ವಿನ್ಯಾಸ, ಜಾಹೀರಾತು ಎಲ್ಲವನ್ನೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದವರು ಸಿಮೋನ್. ಅವರ ನೇತೃತ್ವದಲ್ಲಿ ಲ್ಯಾಕ್ಮೆ ರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿತು. ಲ್ಯಾಕ್ಮೆ ಫ್ಯಾಷನ್ ವೀಕ್ ಸೇರಿದಂತೆ ಅನೇಕ ಹೊಸ ಯೋಜನೆಗಳು ಬ್ರ್ಯಾಂಡ್ ಅನ್ನು ಐಕಾನಿಕ್ ಮಾಡಿವೆ. ಸಾಧಾರಣವಾಗಿ ಭಾರತೀಯರಿಗೆ ರೀಸನೇಬಲ್ ಬೆಲೆಯಲ್ಲೇ ಉತ್ತಮ ಗುಣಮಟ್ಟದ ಕಾಸ್ಮೆಟಿಕ್ಸ್ ಕೊಡುವುದಾಗಿತ್ತು ಸಿಮೋನ್ ಅವರ ದೃಷ್ಟಿಕೋನ. 1996ರಲ್ಲಿ ಲ್ಯಾಕ್ಮೆಯನ್ನು ಹಿಂದೂಸ್ತಾನ್ ಯುನಿಲಿವರ್ಗೆ ಮಾರಾಟ ಮಾಡಲಾಯಿತು. ಈ ಮಾರಾಟದಿಂದ ಬಂದ ಮೊತ್ತದಿಂದ ಸಿಮೋನ್ ಟಾಟಾ ಅವರು ಟ್ರೆಂಟ್ ಲಿಮಿಟೆಡ್ ಅನ್ನು ಸ್ಥಾಪಿಸಿದರು. ಇಂದಿನ ಜನಪ್ರಿಯ ವೆಸ್ಟ್ಸೈಡ್ ಅಂಗಡಿಗಳು ಅವರ ಕಲ್ಪನೆಗಳಾಗಿದ್ದವು. ಭಾರತೀಯ ರಿಟೇಲ್ ಮಾರುಕಟ್ಟೆಯಲ್ಲಿ ಟ್ರೆಂಟ್ ದೊಡ್ಡ ಹೆಸರಾಗಲು ಕಾರಣ ಸಿಮೋನ್ ಅವರ ಲೀಡರ್ಶಿಪ್ ಆಗಿತ್ತು. ಸಿಮೋನ್ ಅವರು ರತನ್ ಟಾಟಾ ಅವರ ಮಲತಾಯಿಯಾಗಿದ್ದರು. ಸದಾ ಶಾಂತ, ಸರಳ ಆದರೆ ಅತ್ಯಂತ ಪರಿಣಾಮಕಾರಿ ನಾಯಕಿಯಾಗಿದ್ದರು. ಭಾರತೀಯ ಮಹಿಳೆಯರ ಉದ್ಯೋಗದಲ್ಲಿ ಫ್ಯಾಷನ್ ಮತ್ತು ಕಾಸ್ಮೆಟಿಕ್ ಕ್ಷೇತ್ರದಲ್ಲಿ ಸಿಮೋನ್ ಅವರ ಸಾಧನೆ ಅಮೂಲ್ಯವಾದುದು. ಲ್ಯಾಕ್ಮೆಯಿಂದ ವೆಸ್ಟ್ ಸೈಡ್ವರೆಗೆ ಸಿಮೋನ್ ಟಾಟಾ ಅವರ ದೃಷ್ಟಿ ಭಾರತೀಯ ಬ್ಯೂಟಿ ಮತ್ತು ರಿಟೇಲ್ ಕ್ಷೇತ್ರವನ್ನು ಶಾಶ್ವತವಾಗಿ ಬದಲಾಯಿಸಿದೆ. ಇಂತಹ ಮಹಿಳಾ ನಾಯಕಿಯ ಕಥೆಗಳು ಇನ್ನಷ್ಟು ಜನರಿಗೆ ಹೇಳಬೇಕು, ಹಂಚಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.